ನೆಲದಲ್ಲ ನೋಡಿ, ಇದು ಈ ರೀತಿ ಲೈನ್ ಮಾಡಬೇಕು. ಇಂಥ ಲೈನ್ನಲ್ಲಿ ನೀವು JCB ಹಾಕ್ತೆ ಮಾಡಿ ಹಿಂಗೆ ಡ್ರೈನ್ ಮಾಡಿ, ಡ್ರೈನ್ಗೆ ಅಡಿಕೆ, ತೆಂಗು, ಬಾಳೆ ಈ ರೀತಿ ನೀಡಬೇಕು. ಭೂಮಿನ ಮೊದಲು ಫಲವತ್ತು ಮಾಡ್ಕೋಬೇಕು. ಗೊಬ್ಬರ ಹಾಕ್ತಿರೋ, ಮಣ್ಣು ಹಾಕ್ತಿರೋ, ಏನು ಮಾಡ್ತಿರೋ ಎಲ್ಲ ಹರಡ್ಬಿಟ್ಟು JCBನಲ್ಲಿ ಇಟಾಚಿನಲ್ಲಿ ಅಗತೆ ಮಾಡಬೇಕು. ಅಗತೆ ಮಾಡಿದ್ಮೇಲೆ ನೀವು ಎಷ್ಟು ಅಡಿಗೆ ಅಂತರ ಮಾಡ್ತಿದ್ದೀರಿ ಆ ಅಂತರಕ್ಕೆ ಗುರ್ತು ಮಾಡ್ಕೋಬೇಕು. ಬೂದಿನೋ ಜಿಪ್ಸಮ್ಮೋ ಯಾವುದೋ ಒಂದು ಪೌಡ್ರ್ ಗುರ್ತು ಮಾಡಿಬಿಟ್ಟು ಲೈನ್ಗೆ ದಾರ ಹಿಡ್ಕೊಂಡು ಇಷ್ಟಿಷ್ಟಡಿ ಅಂತರ ಅಂದ್ಬಿಟ್ಟು ಅಂತರಕ್ಕೆ ಡ್ರೈನ್ ಮಾಡಿ, ಡ್ರೈನ್ಗೆ ನಾವು ಸಸಿಗಳನ್ನ ನೆಡಬೇಕು. ಸಸಿಗಳು ನೆಟ್ಟಿ ಇಂಥ ಹನಿ ನೀರಾವರಿ ಡ್ರಿಪ್ಪನ್ನ ಆ ಗಿಡಗಳಿಗೆ ಲೈನ್ ಮಾಡಬೇಕು. ಲೈನ್ ಮಾಡಿದಾಗ ನಮಗೆ ಭೂಮಿ ಗಟ್ಟಿಯಾಗ್ದಂಗೆ ಮೃದುವಾಗಿರ್ತದೆ. ಆಗ ನಾವು ಹಿಂಗೆ ಫಲವತ್ತತೆ ಹೆಚ್ಚಾಯ್ತದೆ. ಈ ಮಧ್ಯದಲ್ಲಿ ನೋಡಿ ಇದೆಲ್ಲ ಸೆಣಬು. ಆಗ ಸೆಣಬು ತರಕಾರಿ ಹಾಕಿದ್ರೆ ನಮ್ಮ ಭೂಮಿಗೆ ಅದನ್ನು ಕಿತ್ತೋ ಇಲ್ಲ ರೋಟ್ರಿವೇಟ್ರ್ ಹೊಡೆಸಿದ್ರೆ ಒಳ್ಳೆ ಗೊಬ್ಬರ ಆಗ್ತದೆ. ನಮ್ಮ ಭೂಮಿ ಫಲವತ್ತನ್ನ ಕಾಪಾಡ್ಕೋಬೇಕು. ನಾವು ಮಣ್ಣು ಸತ್ತೋದ್ರೆ ನಾವು ಸತ್ತಾಗಿ